ಮಾನವನ ದೌರ್ಬಲ್ಯಗಳಾದ ಭಾವನಾತ್ಮಕ ಪ್ರತಿಕ್ರಿಯೆ, ವಿವೇಕದ ಕೊರತೆ, ಆಸಕ್ತಿ ಮತ್ತು ಅಹಂ, ಸಾಮಾಜಿಕ ಪ್ರಭಾವ, ಧರ್ಮದ ಬಗ್ಗೆ ಅಜ್ಞಾನ ಅಥವಾ ಅಪೂರ್ಣ ತಿಳುವಳಿಕೆಗಳು, ತಪ್ಪು ದಾರಿಗೆ ಸಾಗುವ ಉತ್ಸಾಹ, ಆಧ್ಯಾತ್ಮಿಕ ಶ್ರೇಷ್ಠತೆಯ ಆಸೆಯು ಜನರನ್ನು ಚಿಂತನೆಯಿಲ್ಲದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಲು ಪ್ರೇರೇಪಿಸುತ್ತಿವೆ. ಯುವಕರು ಈ ದೌರ್ಬಲ್ಯಗಳನ್ನು ಮೀರಲು ಮತ್ತೊಬ್ಬರ ಸ್ವಾರ್ಥಕ್ಕೆ ಪ್ರೇರಿತ ಪ್ರಚೋದನೆಗೆ ಒಳಗಾಗದೆ ಅಥವಾ ಅಂಧವಿಶ್ವಾಸಕ್ಕೆ ಮಣಿಯದೆ ಧರ್ಮದ ಸ್ವಯಂ ಅರಿವು, ವಿಮರ್ಶಾತ್ಮಕ ತನಿಖೆ ಮಾಡಿಕೊಳ್ಳಬೇಕಿದೆ. ಉದಾಹರಣೆಗೆ, ಹಿಂದೂ ಧರ್ಮದ ಐಕಾನ್ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಧರ್ಮವೆಂದರೆ ಆತ್ಮದ ಸಾಕ್ಷಾತ್ಕಾರ. ಇದನ್ನು ಪುಸ್ತಕಗಳಿಂದ, ಶಾಸ್ತ್ರಗಳಿಂದ ಅಥವಾ ಇತರರಿಂದ ಕಲಿಯಲಾಗದು. ಅದನ್ನು ತಾನೇ ಅನುಭವಿಸಿ ತಿಳಿಯಬೇಕು. ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪುರವರು ಹೇಳುತ್ತಾರೆ, ಮನುಷ್ಯ ಧರ್ಮವೇ ಧರ್ಮ, ಬೇರೆ ಧರ್ಮವಿಲ್ಲ. ಇದರರ್ಥ ನಿಜವಾದ ಧರ್ಮವೆಂದರೆ ಮನುಷ್ಯತ್ವವನ್ನು ಒಳಗೊಂಡಿರುವ ಸದ್ಗುಣಗಳು ಮತ್ತು ಸತ್ಯದ ಜೀವನ. ಈ ದೇಶದ ಮೊದಲ ಜ್ಞಾನದ ಬೆಳಕು ಬುದ್ಧರು ಹೇಳುತ್ತಾರೆ, ಧಮ್ಮೋ ಆತ್ಮದೀಪೋ ಭವ. ಧರ್ಮವೇ ನಿನ್ನ ದೀಪವಾಗಿರಲಿ, ಸ್ವಯಂ ದೀಪವಾಗು. ಬುದ್ಧರ ಪ್ರಕಾರ ಧರ್ಮವೆಂದರೆ ಕೇವಲ ಆಚರಣೆಗಳು ಅಥವಾ ನಂಬಿಕೆಗಳಲ್ಲ, ಬದಲಿಗೆ ಜೀವನದಲ್ಲಿ ಸತ್ಯವನ್ನು ಅರಿಯುವ, ಕಾಮ, ಕ್ರೋಧ, ಮೋಹಗಳನ್ನು ಜಯಿಸುವ ಮತ್ತು ಕರುಣೆ ಶಾಂತಿಯ ಮಾರ್ಗವನ್ನು ಅನುಸರಿಸುವ ಜೀವನ ವಿಧಾನ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಧರ್ಮದ ಬಗೆಗಿನ ಬೋಧನೆಗಳು ವಿಷ್ಣು ಭಕ್ತಿ, ನೀತಿಯ ಜೀವನ, ನಿಸ್ವಾರ್ಥ ಸೇವೆ ಮತ್ತು ದಾನ, ದೈವಿಕ ಇಚ್ಛೆಗೆ ಶರಣಾಗತಿ, ದೈನಂದಿನ ಜೀವನದಲ್ಲಿ ಧರ್ಮ ಮತ್ತು ಆಧ್ಯಾತ್ಮಿಕ ಜ್ಞಾನದ ಅನ್ವೇಷಣೆಯನ್ನು ಕೇಂದ್ರೀಕರಿಸಿವೆ. ಉದಾಹರಣೆಗೆ, ಯೋಚನೆ ನೀವು ಮಾಡಬೇಕಾಗಿರೋದು ಇಷ್ಟೇ: ರಾಜಕೀಯ ನಾಯಕರ ಮಕ್ಕಳು, ಸಿನಿಮಾ ತಾರೆಯರ ಮಕ್ಕಳು, ಕ್ರಿಕೆಟ್ ತಾರೆಯರ ಮಕ್ಕಳು, ಶ್ರೀಮಂತ ಕುಟುಂಬಗಳ ಮಕ್ಕಳು ಇವರೆಲ್ಲ ಹೇಗೆ ಧರ್ಮ ರಕ್ಷಣೆ ಮಾಡುತ್ತಿದ್ದಾರೋ ಆ ರೀತಿ ನೀವು ಧರ್ಮ ರಕ್ಷಣೆ ಮಾಡಿದರೆ ಸಾಕು, ಧರ್ಮ ಉಳಿಯುತ್ತದೆ. ಅದು ಬಿಟ್ಟು ಬಡವರ ಮಕ್ಕಳಾಗಿ ಬೀದಿ ಬೀದಿಲಿ ಧರ್ಮದ ಹೆಸರಿನಲ್ಲಿ ದೊಂಬಿ ಗಲಭೆಗಳು ಮಾಡಿದರೆ ಧರ್ಮ ಉಳಿಯುವ ಬದಲು ನೀವು ಅಳಿಸಿ ಹೋಗುತ್ತೀರಾ. ಧರ್ಮವನ್ನು ಯಾರೂ ರಕ್ಷಣೆ ಮಾಡುವ ಅವಶ್ಯಕತೆ ಇಲ್ಲ, ಅದು ತನ್ನನ್ನು ತಾನೇ ರಕ್ಷಣೆ ಮಾಡಿಕೊಳ್ಳುತ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಮೊದಲು ಸಬ್ಸ್ಕ್ರೈಬ್ ಆಗಿ. ಯೋಚನೆ